ಸಚಿವ ಎಚ್.ಡಿ. ರೇವಣ್ಣಗೆ ಸುಮಲತಾ ಅಂಬರೀಶ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಕೂಲ್ ಆಗಿ ತಿರುಗೇಟನ್ನ ನೀಡಿದ್ದಾರೆ ಸುಮಲತಾ ಅಂಬರೀಶ್. ನ್ಯೂಸ್ 18ಗೆ ಸುಮಲತಾ ಅಂಬರೀಶ್ ಅವರು ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನ ನೀಡಿದ್ದಾರೆ. ಕೀಳು ಮಟ್ಟದ ವಾಗ್ದಾಳಿಗಳಿಗೆ ನಾನು ಹೆದರೋದಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ನಾನು ಓಡಿ ಹೋಗಲ್ಲ ಮಂಡ್ಯ ಕ್ಷೇತ್ರದಿಂದ. ನ್ಯೂಸ್ 18ಗೆ ಸುಮಲತಾ ಅಂಬರೀಶ್ ಅವರು ಎಕ್ಸ್ಕ್ಲೂಸಿವ್ ಆದಂತ ಮಾತನಾಡಿರುವಂತದ್ದು. ಈ ರೀತಿ ಹೇಳಿಕೆಗಳು ನನ್ನಲ್ಲಿ ಛಲವನ್ನ ಮೂಡಿಸುತ್ತವೆ. ಹೆದರಿಸಿ ಓಡಿಸಬೇಕು ಅನ್ನೋ ಅಜೆಂಡಾ ನನ್ನ ಮುಂದೆ ನಡೆಯೋದಿಲ್ಲ. ಜನರಿಗಾಗಿ ಬಂದಿದ್ದೇನೆ, ಜನರಿಗಾಗಿನೇ ನಿಲ್ತೇನೆ ಅಂತ ಮಾತನಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಈ ರೀತಿ ಹೇಳಿಕೆಗಳು ನನ್ನಲ್ಲಿ ಛಲವನ್ನ ಮೂಡಿಸ್ತವೆ ಹೊರತು ಯಾವತ್ತೂ ಕೂಡ ಕುಗ್ಗಿಸೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಜನರಿಗೋಸ್ಕರನೇ ಬಂದಿದ್ದೇನೆ, ಜನರಿಗೋಸ್ಕರನೇ ನಿಲ್ತೇನೆ ಹೊರತು ಓಡಿ ಹೋಗುವಂತ ಪ್ರಶ್ನೆನೇ ಇಲ್ಲ ಅಂತ ಸುಮಲತಾ ಅಂಬರೀಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ನನ್ನ ಸ್ವಭಾವ ಈ ಒಂದು ಹೇಳಿಕೆಗಳಿಗೆ ಬೇಡಪ್ಪ ಓಡಿ ಹೋಗೋಣ ಅನ್ನುವಂಥ ಸ್ವಭಾವ ಅಲ್ಲ. ಈ ಥರದ ಹೇಳಿಕೆಗಳು ಕೇಳಿದಾಗ ನನ್ಗೆ ಇನ್ನಷ್ಟು ಅದೊಂದು ಸ್ಫೂರ್ತಿ ಆಗತ್ತೆ. ನನಗೆ ಹೌದು, ನಾನು ಇದನ್ನ ಎದುರಿಸಲೇಬೇಕು, ನಾನೇನು ಅನ್ನೋದನ್ನ ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಶಕ್ತಿ ನನಗೆ ಬರುತ್ತೆ. ಸೊ ಈ ರೀತಿಯ ಹೇಳಿಕೆಗಳಿಂದ ನನ್ನನ್ನು ಯಾರಾದರೂ ಹೆದರ್ಸಿ ಇಲ್ಲಿಂದ ಕಳಿಸ್ಕೊಡೋದು ಅನ್ನೋ ಒಂದು ಎಜೆಂಡಾ ಇಟ್ಕೊಂಡಿದ್ರೆ ಅವ್ರು ಡಿಸಪಾಯಿಂಟ್ ಆಗ್ತಾರೆ. ಈಗ ಒಬ್ಬೊಬ್ರು ಕಲ್ಲಿಸಿತಾರೆ, ಆ ಕಲ್ಲಲ್ಲಿ ನಾವು ಅದರ ನೋವು ಅನುಭವಿಸ್ತೀವ, ಹಾಗೆ ಆಗತ್ತೆ. ಅದನ್ನ ತಗೊಂಡು ನಾವು ಕಟ್ಟೋಣ, ಒಂದು ಒಳ್ಳೆ ವಿಷಯನ ಕಟ್ಟೋಣ. ನನ್ನ ಸ್ವಭಾವ ಈ ಒಂದು ಹೇಳಿಕೆಗಳಿಗೆ ಬೇಡಪ್ಪ ಓಡಿ ಹೋಗೋಣ ಅನ್ನುವಂಥ ಸ್ವಭಾವ ಅಲ್ಲ. ಈ ಥರದ ಹೇಳಿಕೆಗಳು ಕೇಳಿದಾಗ ನನ್ಗೆ ಇನ್ನಷ್ಟು ಅದೊಂದು ಅದೇನಂತಾರೆ ಒಂದು ಸ್ಫೂರ್ತಿ ಆಗತ್ತೆ ನನಗೆ. ಹೌದು, ನಾನು ಇದನ್ನ ಎದುರಿಸಲೇಬೇಕು, ನಾನೇನು ಅನ್ನೋದನ್ನ ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಶಕ್ತಿ ನನಗೆ ಬರುತ್ತೆ. ಸೊ ಈ ರೀತಿಯ ಹೇಳಿಕೆಗಳಿಂದ ನನ್ನನ್ನು ಯಾರಾದರೂ ಹೆದರ್ಸಿ ಇಲ್ಲಿಂದ ಕಳಿಸ್ಕೊಡೋದು ಅನ್ನೋ ಒಂದು ಎಜೆಂಡಾ ಇಟ್ಕೊಂಡಿದ್ರೆ ಅವ್ರು ಡಿಸಪಾಯಿಂಟ್ ಆಗ್ತಾರೆ. ಈಗ ಒಬ್ಬೊಬ್ರು ಕಲ್ಲಿಸಿತಾರೆ, ಆ ಕಲ್ಲಲ್ಲಿ ನಾವು ಅದರ ನೋವು ಅನುಭವಿಸ್ತೀವ, ಹಾಗೆ ಆಗತ್ತೆ. ಅದನ್ನ ತಗೊಂಡು ನಾವು ಕಟ್ಟೋಣ, ಒಂದು ಒಳ್ಳೆ ವಿಷಯ. ಇನ್ನು ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಖಚಿತ. ಸುಮಲತಾಗೆ ಸಿಗುತ್ತಾ ಕಾಂಗ್ರೆಸ್ ಟಿಕೆಟ್? ಈ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಯಾವ ಪಕ್ಷದಿಂದ ಸ್ಪರ್ಧಿಸಲಿದ್ದಾರೆ ಸುಮಲತಾ ಅಂಬರೀಶ್ ಅವರು ಅನ್ನುವ ಪ್ರಶ್ನೆ. ಒಟ್ಟಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡೋದಂತೂ ಖಚಿತ ಅನ್ನುವ ಲೆಕ್ಕಾಚಾರದಲ್ಲೇ ಮಾತನಾಡಿದ್ದಾರೆ. ಆದರೆ ಯಾವ ಪಕ್ಷದಿಂದ ಸ್ಪರ್ಧಿಸಲಿದ್ದಾರೆ, ಕಾಂಗ್ರೆಸ್ ಬಿಜೆಪಿನ ಪಕ್ಷೇತರನ, ಇದಕ್ಕೆ ಉತ್ತರ ಸಿಗಬೇಕು ಅಷ್ಟೇ. ಒಟ್ಟಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡೋದಂತೂ ಖಚಿತ. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. ನನ್ನನ್ನ ಚುನಾವಣೆಗೆ ಆಹ್ವಾನಿಸಿದ್ದು ಮಂಡ್ಯದ ಜನ. ಸ್ಪರ್ಧೆ ಮಾಡಿದ್ರೆ ಅದು ಮಂಡ್ಯದಿಂದ ಮಾತ್ರ, ಬೇರೆಲ್ಲೂ ಅಲ್ಲ. ಮಂಡ್ಯ ಜನ ಕರೆದ್ರು, ಮಂಡ್ಯ ಜನರಿಗೋಸ್ಕರ ಬರ್ತಾ ಇದ್ದೀನಿ, ಅಲ್ಲೇ ಮಾತ್ರ ನನ್ನ ಸ್ಪರ್ಧೆ, ಬೇರೆಲ್ಲೂ ಕೂಡ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಮೈಸೂರಿನಿಂದ ಸ್ಪರ್ಧಿಸುವಂತ ಪ್ರಶ್ನೆನೇ ಇಲ್ಲ. ಅಂಬಿ ಊರು ಮಂಡ್ಯ, ಅದೇ ಅವರ ರಾಜಕೀಯ ಶಕ್ತಿ. ಮಂಡ್ಯ ಜಿಲ್ಲೆಯ ಋಣ ನಮ್ಮ ಕುಟುಂಬದ ಮೇಲಿದೆ. ಸೊ ಹೀಗಾಗಿ ಬೇರೆ ಎಲ್ಲೂ ಸ್ಪರ್ಧೆ ಮಾಡೋದಿಲ್ಲ. ಸ್ಪರ್ಧೆ ಮಾಡಿದ್ರೆ ಮಂಡ್ಯದಲ್ಲಿ ಮಾತ್ರ. ಮಂಡ್ಯ ಬಗ್ಗೆ ಅಂಬಿ ಕಂಡಿದ್ದಂತ ಕನಸು ಈಡೇರಿಸಬೇಕಾಗಿದೆ. ಕೈ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಸ್ಪರ್ಧೆ ಖಚಿತ ಅಂತ ನ್ಯೂಸ್ 18 ನಲ್ಲಿ ಸುಮಲತಾ ಅಂಬರೀಶ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಓಟ್ಗಳು ಮಂಡ್ಯದ ಜನ ತಾನೇ ನನ್ನನ್ನು ಬಂದು ಕೇಳಿರೋದು. ಅವ್ರಿಗೋಸ್ಕರ ಮೈಸೂರವ್ರಿಗೂ ಪ್ರೀತಿ ಇದೆ. ಬಟ್ ನನ್ನ ಮಂಡ್ಯ ಅಂಬರೀಶ್ ಯಾವ ಕ್ಷೇತ್ರದಿಂದ MP ಆಗಿದ್ರು, ಯಾವ ಕ್ಷೇತ್ರದಿಂದ MLA ಆಗಿದ್ರು, ಯಾವ ಕ್ಷೇತ್ರದ ಓಟ್ಗಳಿಂದ ಅವ್ರು ಕೇಂದ್ರ ಮಂತ್ರಿ ಆಗಿದ್ರು, ಯಾವ ಕ್ಷೇತ್ರದಿಂದ ಗೆದ್ದು ಬಂದವರು ಇಲ್ಲಿ ಸಚಿವರಾಗಿದ್ರು, ಯಾವ ಕ್ಷೇತ್ರದ ಋಣ ನಮ್ಮಲ್ಲಿದೆ, ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಅದನ್ನ ಆ ಜನ ಬಂದು ಕೇಳಿದ್ದು ನನ್ನ ಮಂಡ್ಯದಿಂದ ತಾನೆ, ಮೈಸೂರಿಂದ ಅಲ್ಲ. ಈಗ ಮೈಸೂರಲ್ಲಿ ಅಂಬರೀಷ್ಗೆ ಅಭಿಮಾನಿಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಎಲ್ಲಾ ಕಡೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಇದ್ದಾರೆ, ಅದನ್ನು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ನ ಒಂದು ಜವಾಬ್ದಾರಿ ಮುಖ್ಯವಾಗಿ ಮಂಡ್ಯದ ಜನಕ್ಕೆ ನನ್ನ ಋಣ ಒಂದು ಇದೆ.
ಅಂಬರೀಷ್ ಅವರು ಬಿಟ್ಟು ಹೋಗಿರೋ ಒಂದಷ್ಟು ಕನಸುಗಳು ಇದೆ, ಅದನ್ನ ಮುಂದುವರ್ಸ್ಕೊಂಡು ಹೋಗೋ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನ ಮಾಡೋಕೆ ನನ್ಗೆ ಆಸೆ ಇದೆ.